ಇದೀಗ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಅವತ್ತು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ದು ನೀವು ನೋಡಿದ್ದೀರಿ. ಪ್ರಾಣ ಪ್ರತಿಷ್ಠೆ ವಿಧಿವಿಧಾನಗಳನ್ನು ಅವರು ನೆರವೇರಿಸಿದರು. 11 ದಿನಗಳ ಕಾಲ ಅನುಷ್ಠಾನ ಮಾಡಿದ್ರು. ಬಳಿಕ ರಾಮಲಲ್ಲಾ ಅಥವಾ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಮುಂದಾಳತ್ವದಲ್ಲಿ ನಡೆಯಿತು. 11 ದಿನ ಅವರು ಉಪವಾಸದಲ್ಲಿ, ಸತ್ಯಾಗ್ರಹ ಅಲ್ಲ, ಉಪವಾಸದಲ್ಲಿದ್ದರು. ಇನ್ನು ಐತಿಹಾಸಿಕ ಮತ್ತು ಭಕ್ತಿಯ ಆ ಘಳಿಗೆಯಲ್ಲಿ ಪ್ರಧಾನಿಗಳ ಮನಸ್ಸಿನಲ್ಲಿ ಯಾವ ಅನುಭವ? ಯಾಕೆಂದರೆ 500 ವರ್ಷಗಳ ಹೋರಾಟದ ಫಲವಾಗಿ ಯಾರ್ಯಾರೆಲ್ಲ ಬಂದು ಹೋದರು. ಯಾರು LK ಅಡ್ವಾಣಿ ಅವರು ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರ ದೇಖ್ಪಾಲನ್ನು ಮಾಡ್ತಾಯಿದ್ರು ಇವರು. ಯಾರು ಗೊತ್ತಿತ್ತು ಇವರಿಂದಲೇ ಮುಂದೆ ಆಗತ್ತೆ, ಇವರೇ ಪ್ರಧಾನಿ ಆಗ್ತಾ ಇರುತ್ತೆ. ಯಾಕೆಂದರೆ ಲಾಲ್ ಕೃಷ್ಣ ಅಡ್ವಾಣಿ ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿಗೆ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದಿತ್ತು. ಆದರೆ ರಾಮಲಲ್ಲಾನ ಪ್ರತಿಷ್ಠಾಪನೆಯಾಗಿದ್ದು ಇವರ ಕಾಲಾವಧಿಯಲ್ಲಿ. ಯಾರಿಗೆ ಆಗಲಿ, ಈಗ ಸಂಘ ಪರಿವಾರ ಇರ್ಬೋದು, ಹಿಂದೂ ಸಂಘಟನೆಗಳಿರ್ಬೋದು, ಅಥವಾ BJP ಇರ್ಬೋದು, ರಾಮ ಮಂದಿರಕ್ಕಾಗಿ ಒಂದು 500 ವರ್ಷಗಳ ಹೋರಾಟವನ್ನು ನಿರಂತರವಾಗಿ ಅದನ್ನು ಬೆಂಬಲಿಸ್ತಾ ಬಂತು, ಅದನ್ನು ಜೀವಂತವಾಗಿ ಇಟ್ಟಿತ್ತು. ಯಾವ ಕ್ಷಣದಲ್ಲಾಗುತ್ತೆ? ನಾವು ರಾಮಲಲ್ಲಾ ವಿಗ್ರಹ ಕೆತ್ತವರನ್ನು ಕೇಳ್ತಾ ಇದ್ವಿ. ಅವರ ಇಡೀ ಫ್ಯಾಮಿಲಿ 300-400 ವರ್ಷಗಳಿಂದ ಏನು ವಿಗ್ರಹಗಳನ್ನು ಕೆತ್ತುತ್ತಾ ಇದೆ. ಆದರೆ ಯಾರಿಗೆ ಸಿಕ್ಕಿದ್ದು ಆ ಭಾಗ್ಯ? ಹಾಗೇನೆ ಇದೇ ಪ್ರಧಾನಮಂತ್ರಿಯವರಿಗೆ ಅಂತ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಆಗಲಿ ಐತಿಹಾಸಿಕವಾದಂಥ ಆ ಸಂದರ್ಭದಲ್ಲಿ ಯಾವೆಲ್ಲ ಆಲೋಚನೆಗಳು ಸುಳಿತಾ ಇದ್ವು ಅಂತ ಹಲವರಿಗೆ ಕುತೂಹಲ ಇದ್ದೇ ಇರ್ಬೋದು. ರಾಮ ಭಕ್ತರಿಗಿದ್ದಿರ್ಬೋದು, BJP ಅವರಿಗಿದ್ದಿರ್ಬೋದು, RSS ಅವರಿಗೆ ಇದ್ದಿರ್ಬೋದು, VSP ಅವರಿಗಿದ್ದಿರ್ಬೋದು, ಬಜರಂಗ ದಳದವರಿಗಿರ್ಬೋದು, ಸಂಘ ಪರಿವಾರದ ಪ್ರತಿಯೊಬ್ಬರಿಗಿದ್ದಿರ್ಬೋದು. ಅದರ ಹೊರತಾಗಿ ರಾಮನ ಅಪಾರ ಸಂಖ್ಯೆಯ ಭಕ್ತರು ಪಕ್ಷ ಭೇದ ಮರೆತು ಅವ್ರಿಗಿದ್ದಿರ್ಬೋದು. ಎಂಥ ಅವಕಾಶ ಸಿಕ್ತಲ್ವಾ? ಎಂಥ ಅವಕಾಶ ಸಿಕ್ತು? ಆ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಹೇಗಿದ್ದಿರ್ಬೋದು? ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಉತ್ತರ ಕೊಟ್ಟಿದ್ದಾರೆ. ಬನ್ನಿ, ಅವರ ಉತ್ತರಗಳು ಹೇಗಿತ್ತು, ಏನು ಅನ್ನಿಸ್ತಾ ಇತ್ತು? ನಮ್ಗೆ ಅನಿಸುತ್ತೆ, ಒಂದು ದೇವಸ್ಥಾನಕ್ಕೆ ಹೋದಾಗ, ಒಂದು ತಿರುಪತಿಗೆ ಹೋದಾಗ ನಮ್ಗೆ ಅನಿಸುತ್ತೆ, ಏನ್ರಿ ಎಂಥ ಅದ್ಭುತ ಅನುಭವ ರೀ ಬಂದು. ಅಂಥದ್ರಲ್ಲಿ ಸಾವಿರಾರು ವರ್ಷಗಳ ಕಾಲ ಇರುವಂತಹ ಈ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯನ್ನು 11 ದಿನಗಳ ಅನುಷ್ಠಾನದ ಮುಖಾಂತರ ಮಾಡಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲಿ ಏನಿದ್ದಿರ್ಬೋದು? ತನ್ನ ಪ್ರಾಯದಿಂದಲೇ ರಾಮ ಮಂದಿರ ಅಂತ ಆಸೆ ಪಡ್ತಾ ಇದ್ದಂಥ ನರೇಂದ್ರ ಮೋದಿ ಅವರ ಮನಸ್ಸಲ್ಲಿ ಹೇಗಿದ್ದಿರ್ಬೋದು? ಮೋದಿ ಮತ್ತು ಶ್ರೀರಾಮ ಈ ವಿಚಾರ ಇವತ್ತು ಹೇಳಿದ್ದಾರೆ. ಅಯೋಧ್ಯೆಯ ಟ್ರಸ್ಟಿಗಳು ನನಗೆ ಆಹ್ವಾನ ನೀಡಿದರು. ಅಯೋಧ್ಯೆ ಟ್ರಸ್ಟಿ ಆಹ್ವಾನ ನೀಡ್ತಾರೆ, ಬನ್ನಿ. ಆಮಂತ್ರಣ ನೋಡಿ ಆಧ್ಯಾತ್ಮಿಕವಾಗಿ ನಾನು ಕರಗಿ ಹೋದೆ. ಯಾಕಂದರೆ ಸ್ವಲ್ಪ ಯೋಗ, ಧ್ಯಾನ, ಆಧ್ಯಾತ್ಮಿಕವಾಗಿದ್ದಂಥವ್ರಿಗೆ ಭಾಳ ಬೇಗ ಕನೆಕ್ಟ್ ಆಗುತ್ತೆ. ಭಗವಂತನ ವಿಚಾರಗಳು ಭಾಳ ಬೇಗ ಕನೆಕ್ಟ್ ಆಗುತ್ತೆ. ನಿಮ್ಮ ನಡುವೆ ಇದ್ದವರು ಕೂಡ ಅದು ಗೊತ್ತಿರುತ್ತೆ. 11 ದಿನದ ಅನುಷ್ಠಾನಕ್ಕೆ ನಾನು ಸಜ್ಜಾಗಲು ನಿರ್ಧಾರ ಮಾಡಿದೆ. ಯಾವಾಗ ಆಹ್ವಾನ ಪತ್ರಿಕೆಯನ್ನು ನೋಡಿದ್ನೋ ನನಗನಿಸ್ತು 11 ದಿನಗಳ ಅನುಷ್ಠಾನ ಮಾಡಬೇಕು. ದಕ್ಷಿಣ ಭಾರತದ ರಾಮನಿಗೆ ಸೇರಿದ ಸ್ಥಳಗಳಲ್ಲಿ ಸಮಯ ಕಳೆದೆ. ದಕ್ಷಿಣ ಭಾರತದ ರಾಮನಿಗೆ ಅಂದರೆ ದಕ್ಷಿಣ ಭಾರತದಲ್ಲಿ ಈ ವನವಾಸ ಹೋಗುವಂಥ ಸಂದರ್ಭದಲ್ಲಿ ಎಲ್ಲಿಗೆ ಲಂಕೆ ತನಕ ಹೋಗ್ತಾರೆ. ಲಂಕೆ ತನಕ ಹೋಗುವಂದ್ರೆ ನಮಗಲ್ಲೂ ಪಂಚವಟಿ ಅದು ಇದು ವಗೇರೆ 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 ಎಲ್ಲವೂ ಕೂಡ ದಕ್ಷಿಣ ಭಾರತದಲ್ಲಿ ನಡೆಯುವಂಥದ್ದು. ಎಲ್ಲೆಲ್ಲಿ ರಾಮ ಹೆಜ್ಜೆ ಹಾಕಿದ್ದ ಅಲ್ಲೆಲ್ಲ ಕೂಡ ನಾನು ಹೋಗುವಂಥ ಪ್ರಯತ್ನ ಮಾಡಿದೆ. ಅಯೋಧ್ಯೆಯಲ್ಲಿ ಒಂದೊಂದು ಹೆಜ್ಜೆ ಇಡುವಾಗಲೂ, ನಂತರ ಅಯೋಧ್ಯೆಗೆ ಹೋದೆ, ಅಲ್ಲಿ ನಾನು ಒಂದೊಂದು ಹೆಜ್ಜೆ ಇಡುವಾಗಲೂ ನನ್ನ ತಲೆಯಲ್ಲಿ ಒಂದೇ ಯೋಚನೆ ನಡೀತಾ ಇತ್ತು. ಒಂದೇ ಯೋಚನೆ ನನ್ನ ತಲೆಯಲ್ಲಿತ್ತು, ನಾನು ಪ್ರಧಾನಿಯಾಗಿ ಬರ್ತಾ ಇದ್ದೀನಾ, ಒಬ್ಬ ನಾಗರಿಕನಾಗಿ ಹೋಗ್ತಾ ಇದ್ದೀನಾ, ಒಬ್ಬ ಭಕ್ತನಾಗಿ ಹೋಗ್ತಾ ಇದ್ದೀನಾ, ನಾನು ಏನೀಗ ರಾಮನ ಮುಂದೆ ಅನ್ನೋದು ನನಗೆ ಕಾಡ್ತಾ ಇತ್ತು. 140 ಕೋಟಿ ಪ್ರಜೆ ಪೈಕಿ ನಾನು ಒಬ್ಬ. ಇದು ಯಾವುದೂ ಅಲ್ಲ, ಪ್ರಧಾನಿನೂ ಅಲ್ಲ, ಪ್ರಧಾನಿನೂ ಅಲ್ಲ, ನಾಗರಿಕನೂ ಅಲ್ಲ, ಮತ್ತೊಂದಲ್ಲ, ಅದು ಯಾವುದೂ ಅಲ್ಲ. ನಾನು 140 ಕೋಟಿ ಜನಸಂಖ್ಯೆಯ ಪೈಕಿ ರಾಮನ ಭಕ್ತನಲ್ಲಿ ಒಬ್ಬ. ಅಷ್ಟು ಮಾತ್ರ ನನ್ನ ತಲೆಯಲ್ಲಿತ್ತು. ಪ್ರಧಾನಿಯಾಗಿ ಹೋಗ್ತಾ ಇದ್ದೀನ, ಮತ್ತೊಂದು ಏನೂ ಅಲ್ಲ. 500 ವರ್ಷದ ಸಂಘರ್ಷ ನೆನಪಾಯಿತು, ಬಲಿದಾನ ನೆನಪಾಯಿತು, ಅದಕ್ಕಾಗಿ ತಪಸ್ಸು ಮಾಡಿದವರು ನೆನಪಾದರು, ಅದಕ್ಕಾಗಿ ಪೆಟ್ಟು ತಿಂದವರು, ಮೃತಪಟ್ಟವರು, ಅವರ ಯಾತನೆಗಳು ನೆನಪಾಯಿತು, ಜೈಲಲ್ಲಿ ಕೊಳೆದವರು ನೆನಪಾದರು. ಆಸೆ, ಆಕಾಂಕ್ಷೆ, ಭಕ್ತಿ ನನ್ನ ಮನಸ್ಸಿಗೆ ಬರ್ತಾ ಇತ್ತು. ನಿಜ, 500 ವರ್ಷಗಳ ಕಾಲ ಹೋರಾಟ ಆಗಿರುತ್ತೆ. ಯಾವುದೋ ಒಂದು ದೇವಸ್ಥಾನ ಎಲ್ಲೋ ಒಂದು ಅಲ್ಲ, ಆಲ್ರೆಡಿ ಇರುವಂಥ ದೇವಸ್ಥಾನವನ್ನು ಕೆಡವಿ ಅದರ ಮೇಲೆ ಮಸೀದಿ ನಿರ್ಮಾಣ ಮಾಡಿದರು ಅಂತ ಹೇಳುವಾಗ ಒಂದು ಹಿಂದೂ ಹೃದಯಕ್ಕೆ ಒಂದು ರೀತಿಯ ಬೇನೆ ಉಂಟಾಗುತ್ತೆ. ಯಾರಿಗಾದ್ರೂ ಆಗಿರ್ಬೋದು. ಇನ್ನು ರಾಮ ಮಂದಿರದ ಮೂಲಕ ಹಿಂದೂಗಳ ಕನಸು ನನಸಾಯಿತು ಅಂಥೇಳಿ ತಮ್ಮ ಮನದ ಭಾವನೆಯನ್ನು ಬಿಚ್ಚಿಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಾಲರಾಮನ ಮುಂದೆ ನಿಂತಾಗ ಏನಾಯಿತು? ಮೊದಲಿಗೆ ನನ್ನ ದೃಷ್ಟಿ ಬಾಲರಾಮನ ಪಾದದ ಮೇಲೆ ಹೋಯಿತು. ಬಳಿಕ ನೇರವಾಗಿ ಕಣ್ಣಿನತ್ತ ದೃಷ್ಟಿ ನೆಟ್ಟಿತು. ಪಾದವನ್ನು ನೋಡಿದೆ, ಅದಾದ ನಂತರ ನೇರವಾಗಿ ತಲೆಯನ್ನು ಮೇಲೆ ಕೆತ್ತಿ
ಬಾಲರಾಮನ ಕಣ್ಣನ್ನು ನೋಡಿದೆ, ಆಗ ನಾನು ಸ್ತಂಭೀಭೂತನಾದೆ. ಅಂದರೆ ಒಂದು ಕ್ಷಣ ಅವಕ್ಕಾದೆ ಅಂತ. ಆ ಬಾಲರಾಮ ನನ್ನ ಕಿವಿಯಲ್ಲಿ ಸ್ವರ್ಣಯುಗ ಆರಂಭ ಅಂತ ಹೇಳ್ದಂಗೆ ಆಗ್ತಾ ಇತ್ತು ಅಂತ ಬಹಳ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಮಾತಾಡಿದ್ದಾರೆ. ರಾಮಲಲ್ಲ, ನನ್ನ ಕಿವಿಯಲ್ಲಿ ಸ್ವರ್ಣಯುಗ ಆರಂಭ ಅಂತೇಳಿ ಉಸಿರಿದಂಗಾಯಿತು ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಈ ನಡುವೆ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ BJP ಸಜ್ಜಾಗಿದೆ. BJPಯ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವಂಥ ಲೋಕಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ 80ರಿಂದ ಇಲ್ಲಿ ತನಕ ರಾಮ ಮಂದಿರ ಮಾಡ್ತೀವಿ, 320 ತೆಗಿತೀವಿ, ಏಕರೂಪ ನಾಗರಿಕ ಸಂಹಿತೆ ಮಾಡ್ತೀವಿ, ಇದು ಪದೇ ಪದೇ ಉಲ್ಲೇಖ ಆಗ್ತಾ ಇತ್ತು. ರಾಮ ಮಂದಿರವಲ್ಲೇ ಕಟ್ತೇವೆ ಇತ್ತು. ಆದರೆ ಈ ಬಾರಿ ಮಂದಿರ ಅಲ್ಲೇ ಕಟ್ತೇವೆ ಅನ್ನುವಂಥ ಪ್ರಣಾಳಿಕೆ ವೆರಿ ಫಸ್ಟ್ ಟೈಮ್ BJP ಪ್ರಣಾಳಿಕೆಯಲ್ಲಿ ಇರೋದಿಲ್ಲ. ಮಂದಿರ ಕಟ್ತೇವೆ ಅನ್ನುವಂಥ ಘೋಷಣೆ ಇರೋದಿಲ್ಲ. 370ನೇ ವಿಧಿಯನ್ನು ತೆಗೀತೀವಿ ಅನ್ನುವಂಥ ಘೋಷಣೆ ಇರೋದಿಲ್ಲ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ BJP ಪ್ರಣಾಳಿಕೆ ಸಿದ್ಧತೆಗೆ ಸಲಹೆ ಕೇಳಲಾಗಿತ್ತು. ಸದ್ಯ ಸುಮಾರು 3 ಲಕ್ಷ ಸಲಹೆಗಳು ಕಚೇರಿಗೆ ತಲುಪಿವೆ ಅಂತ BJP ಹೇಳಿವೆ. ಇದು ಭಾಳ ಒಂದು ಅದ್ಭುತವಾದಂಥ ವಿಧಾನ. ಅಂದರೆ ನಾವು ಪ್ರಣಾಳಿಕೆಯಲ್ಲಿ ಏನು ಕೊಡಬೇಕು ಅಂತ ಜನರ ಹತ್ರ ಕೇಳೋದು. ಇದನ್ನು BJP ಮಾತ್ರವಲ್ಲ, ಕಾಂಗ್ರೆಸ್ ಯಾವುದೇ ಪಾರ್ಟಿ ಇರಲಿ ಇದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಫಾಲೋ ಮಾಡಬೇಕು. BJP ಪ್ರಣಾಳಿಕಾ ಸಿದ್ಧತಾ ಸಮಿತಿಯು ಸ್ವೀಕರಿಸಿರುವ ಎಲ್ಲ ಸಲಹೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಂತಿಮಗೊಳಿಸಲಾಗುವುದೆಂದು BJP ಕೂಡ ಹೇಳಿದೆ. ಏನೆಲ್ಲ ಇರುತ್ತೆ ಈ ಬಾರಿಯ ಪ್ರಣಾಳಿಕೆಯಲ್ಲಿ? ಹಾಗಿದ್ರೆ 3 ಲಕ್ಷ ಜನ ಸಲಹೆ ಕೊಟ್ಟಿದ್ದಾರೆ ಅಲ್ವಾ? ಅವರೇ ಸಲಹೆ ಕೊಡಬೇಕಾಗಿರೋದು, ಜನಗಳೇ ಸಲಹೆ, ಹಿಂಗೆ ಮಾಡಿ ಸರ್, ಹಿಂಗೆ ಮಾಡಿ ಸರ್, ಹಿಂಗೆ ಮಾಡಿ ಸರ್. ಎಲ್ಲ ಪಕ್ಷಗಳು ಅದನ್ನು ಅನುಷ್ಠಾನಕ್ಕೆ ತಂದರೆ ಕಾಂಗ್ರೆಸ್ಗೂ ಆಗುತ್ತೆ ನಾವೇನು ಮಾಡಬೇಕು, BJPಗೂ ಆಗುತ್ತೆ ನಾವೇನು ಮಾಡಬೇಕು, ಎಡಪಕ್ಷಗಳಿಗಾಗುತ್ತೆ ನಾವೇನು ಮಾಡಬೇಕು, ಎಲ್ಲಿ ಎಡವುತ್ತಾ ಇದ್ದೀವಿ ಎಲ್ಲ ಗೊತ್ತಾಗುತ್ತೆ. ಸೊ ಅದನ್ನು BJP ಮಾಡಿದೆ. ಈ ಬಾರಿಯ ಪ್ರಣಾಳಿಕೆಯಲ್ಲಿ ನಾನು ಹೇಳಿದೆ ವಿಧಿ 370 ಎಲ್ಲವೂ ಕೂಡ ಓನ್ಲಿ ಮೋದಿ ಗ್ಯಾರಂಟಿ. ವಿಧಿ 370, 35A ರದ್ದುಗೊಳಿಸ್ತೀವಿ. ಏಕ್ ಪ್ರಧಾನ್ ಏಕ್ ನಿಶಾನ್, ದೋ ಪ್ರಧಾನ್ ದೋ ನಿಶಾನ್ ನಹಿ रहेंगे ಅಂತ ಹೇಳ್ತಾ ಇದ್ರಲ್ಲ, ಅದು ಇನ್ನು ಮುಂದೆ ಇರೋದಿಲ್ಲ. ಕಾಶ್ಮೀರದಲ್ಲಿ 370ನೇ ವಿಧಿಯನ್ನು ತೆಗೆದು ಹಾಕ್ತೀವಿ ಅನ್ನುವಂಥ ಘೋಷಣೆ BJP ಪ್ರಣಾಳಿಕೆಯಲ್ಲಿ ಇನ್ನು ಮುಂದೆ ಇರೋದಿಲ್ಲ. ನಾಡಿದ್ದು ಬಿಡುಗಡೆಯಾದಾಗ ಕೂಡ ಇರೋದಿಲ್ಲ. ನಂಬರ್ 2, ಅಯೋಧ್ಯೆಯಲ್ಲಿ ಮಂದಿರವಲ್ಲೇ ಕಟ್ಟುವೆವು ಅನ್ನುವಂಥ ಘೋಷವಾಕ್ಯ ಕೂಡ BJP ಪ್ರಣಾಳಿಕೆಯಲ್ಲಿ ಇನ್ನು ಮುಂದೆ ಇರೋದಿಲ್ಲ. ಎಲ್ಲ ಬಡ ಕುಟುಂಬಕ್ಕೂ LPG ಸೌಲಭ್ಯ ಕೊಡ್ತೀವಿ ಅನ್ನುವಂಥ ಭರವಸೆ ಕೂಡ ಇರೋದಿಲ್ಲ. ಯಾಕಂದರೆ ಬಹುತೇಕರಿಗೆ ಕೊಟ್ಟಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಪರಿಣಾಮಕಾರಿಯಾಗಿ CAA ಮತ್ತು NRC ಜಾರಿ ಮಾಡ್ತೇವೆ ಅನ್ನುವಂಥ ಘೋಷಣೆ ಪ್ರಣಾಳಿಕೆಯಲ್ಲಿ ಇದ್ದೇ ಇರುತ್ತೆ. ಒಂದು ದೇಶ ಒಂದು ಚುನಾವಣೆ ಜಾರಿಯ ಭರವಸೆ ಇದ್ದೇ ಇರುತ್ತೆ. ಭಾರತದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡ್ತೀವಿ ಅನ್ನುವಂಥ ಘೋಷವಾಕ್ಯ ಇದ್ದೇ ಇರುತ್ತೆ. ಇನ್ನು ಭಾರತದಾದ್ಯಂತ ನೂತನ ಕೃಷಿ ಬಿಲ್ ಜಾರಿ ಮಾಡ್ತೀವಿ, ಹೊಸದಾಗಿ ಜಾರಿ ಮಾಡ್ತೀವಿ ಅನ್ನುವಂಥ ಘೋಷಣೆ ಇದ್ದೇ ಇರುತ್ತೆ. ಬಹಳ ಮುಖ್ಯವಾಗಿ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಈ ಬಾರಿಯ ಮ್ಯಾನಿಫೆಸ್ಟೋದಲ್ಲಿ ಇದ್ದೇ ಇರುತ್ತೆ. ಇದು BJPಯ ಮ್ಯಾನಿಫೆಸ್ಟೋ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮೋದಿ ಗ್ಯಾರಂಟಿ, ಯಾಕಂದರೆ ಯಾವುದೇ ರಾಜಕೀಯ ಪಕ್ಷಗಳು ಗ್ಯಾರಂಟಿ ಹೇಳಿದ್ರು ಕೂಡ ಇದೆಲ್ಲವೂ ಕೂಡ ಮೋದಿ ಗ್ಯಾರಂಟಿ ಅನ್ನುವಂಥ ಘೋಷವಾಕ್ಯ ಇದ್ದೇ ಇರುತ್ತೆ.